ಇವತ್ತು ಸಿಂಪಲ್ಲಾಗಿ ಆಂಧ್ರ ಸ್ಟೈಲ್ ಚಿಕನ್ ಚಿಲ್ಲಿ ಮಾಡುವ. ಮೊದಲಿಗೆ ಇಲ್ಲಿ ನಾನು ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಅಥವಾ ಪಾಮ್ ಆಯಿಲನ್ನು ಯೂಸ್ ಮಾಡ್ಕೊಳ್ಬಹುದು. 4ರಿಂದ 5 ಖಾರವಾಗಿರುವ ಕಾಯಿ ಮೆಣಸನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಹದ ಮಾಡಿಕೊಳ್ಳುವ. ನಂತರ ಇದಕ್ಕೆ ನಾವು ಜೀರಿಗೆಯನ್ನು ಹಾಕುವ. 1 ಚಮಚದಷ್ಟು ಜೀರಿಗೆ ಅಥವಾ ಬಡ ಸೊಪ್ಪಿದ್ರೆ ಬಡ ಸೊಪ್ಪನ್ನು ಸಹ ಹಾಕ್ಕೊಳ್ಬಹುದು. ನಾವು ಅದ್ಭುತವಾದ ತುಂಬಾ ಈಸಿಯಾಗಿ ರೆಡಿಯಾಗುವಂತಹ ರೆಸಿಪಿ ಇದು. ಸಪೋಸ್ ಮಕ್ಕಳಿಗೇನಾದರೂ ಚಟ್ಪಟ ತಿನ್ನಬೇಕು ಅಂತ ಅನಿಸಿದ ತಕ್ಷಣ ಈ ರೆಸಿಪಿಯನ್ನು ನೀವು ಮಾಡಿಕೊಡಿ. ಪರೋಟ, ಚಪಾತಿ, ಅನ್ನದ ಜೊತೆ ಸಖತ್ತಾಗಿರ್ತದೆ ಸ್ನೇಹಿತರೆ. 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಟ್ರಾನ್ಸ್ಲೂಸೆಂಟ್ ಆಗುವವರೆಗೆ ಕೈ ಆಡಿಸ್ತಾ ಇರುವ. ನಂತರ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, 1.5 ಚಮಚದಷ್ಟು ಡಾರ್ಕ್ ಸೋಯಾ ಸಾಸ್, 1 ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್. ನಂತರ ಅದಕ್ಕೆ ನಾವು ಸಣ್ಣಗೊಂದು ಮಿಕ್ಸ್ ಕೊಡುವಂಥದ್ದು ಸ್ನೇಹಿತರೆ. ಸರಿಯಾಗಿ ಇದು ಮಿಕ್ಸ್ ಆದ ನಂತರ ಸುಮಾರು ಅರ್ಧ kgಯಷ್ಟು ಚಿಕನನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸಣ್ಣಗೊಂದು ಮಿಕ್ಸ್ ಕೊಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋ. ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಮುಚ್ಚಳವನ್ನು ಮುಚ್ಚಿ ಸುಮಾರು 20 ನಿಮಿಷಗಳಷ್ಟು ಕಾಲ ಇದನ್ನು ಕುಕ್ ಮಾಡಿಕೊಳ್ಬೇಕು. ಸರಿಯಾಗಿ ಈಗ ಮಿಕ್ಸ್ ಆಗಿದೆ. ಜಟ್ಪಟ್ ಅಂತ ಮಾಡುವಂತಹ ಚಿಕನ್ ಅಂತಾದರೆ ಆಂಧ್ರ ಸ್ಟೈಲ್ ಚಿಕನ್ ಚಿಲ್ಲಿ. ಅತಿ ಕಡಿಮೆ ಎಣ್ಣೆಯಿಂದ ಮಾಡ್ಕೊಳ್ಬಹುದು. ಆಫ್ಟರ್ 20 ಮಿನಿಟ್ಸ್ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ಈ ಟೈಮಲ್ಲಿ ಇದಕ್ಕೆ ನಾನು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೇನೆ, ಅಮೂಲ್ ಫ್ರೆಶ್ ಕ್ರೀಮ್. ಕಾರ್ನ್ಫ್ಲೋರನ್ನು ಸಹ ನಾವು ಹಾಕ್ಕೊಳ್ಬಹುದು. 1 ಚಮಚದಷ್ಟು ಕಾರ್ನ್ಫ್ಲೋರನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಗ್ರೇವಿ ರೆಡಿ ಆಗ್ತದೆ. ಪರೋಟದ ಜೊತೆಗೆ ಅಥವಾ ಅನ್ನದ ಜೊತೆಗೆ ಸೈಡ್ ಡಿಶ್ ಆದರೆ ಏನಾದರೂ ಗ್ರೇವಿ ಬೇಕಲ್ಲ, ಹಾಗಾಗಿ ಫ್ರೆಶ್ ಕ್ರೀಮ್ ಅಥವಾ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಳುವಂಥದ್ದು. ಕೊನೆಯದಾಗಿ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಡಿ. ಸಂಡೇ ಆಗಿರಲಿ, ಮಂಡೇ ಆಗಿರಲಿ, ಯಾವ ದಿನವೂ ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬಹುದಷ್ಟೇ. ಎಸ್, ಅದ್ಭುತವಾದ ಆಂಧ್ರ ಸ್ಟೈಲ್ ಚಿಕನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಕಲ್ ಆದ ನಂತರ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.